ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ, ಎಲ್ಲರಿಗೂ ಬೇಕಾಗಿರುವಂಥ ಮತ್ತೊಂದು ಒಳ್ಳೆಯ ರೆಮಿಡಿಯನ್ನು ತಗೊಂಡು ಬಂದಿದ್ದೀನಿ. ಯಾವುದದು ಒಳ್ಳೆಯ ರೆಮಿಡಿ ಅಂತ ಹೇಳಿದ್ರೆ, ನಮಗೆ ಸಾಕಷ್ಟು ಮೊಡ್ಯಾಲಿಟೀಸ್ನ ಎಲ್ಲರೂ ಇವತ್ತು ಅಭ್ಯಾಸ ಮಾಡ್ತಾ ಇದ್ದಾರೆ. ಅಂದರೆ ರೇಖಿ ಪ್ರಾಕ್ಟೀಷನರ್ಸ್ ಇದ್ದಾರೆ, ಏಂಜಲ್ ಪ್ರಾಕ್ಟೀಸ್ ಮಾಡ್ತಾ ಇರೋವಂಥವರು, ಝೀಬು, ಕ್ರಿಸ್ಟಲ್ಸು, ಟ್ಯಾರೋ ರೀಡರ್ಸು, ಆಮೇಲೆ ಯಾವುದೇ ಒಂದು ವಿಚಾರಕ್ಕೆ ನಾವು ಯಾರನ್ನೇ ಕನ್ಸಲ್ಟೇಷನ್ ಮಾಡಿದರೂ ಕೂಡ ನಿಮಗೆ ನೆಗೆಟಿವಿಟೀಸು ಇರೋದ್ರಿಂದ ನೆಗೆಟಿವಿಟೀಸ್ನ ರಿಮೂವ್ ಮಾಡಿ, ಈ ಥರ ಎಲ್ಲ ನಮಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ನೆಗೆಟಿವಿಟಿ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೀವಿ. ಹಾಗೆ ಅದಕ್ಕೆ ಒಂದು ಬಹಳ ಮುಖ್ಯವಾದ ಒಂದು ಪದಾರ್ಥವನ್ನು ಉಪಯೋಗ ಮಾಡ್ತೀವಿ, ಅದು ಉಪ್ಪು. ಈ ಉಪ್ಪು ನಮ್ಮ ಹಳೇ ಕಾಲದ ಪದ್ಧತಿಯಿಂದನೂ ನಮಗೆ ಏನಾದರೂ ದೃಷ್ಟಿ ತಾಗಿದ್ರೆ ಆ ಉಪ್ಪನ್ನು, ಕಲ್ಲು ಉಪ್ಪನ್ನು ಹಿಡಿದು ನಾವು ದೃಷ್ಟಿಯನ್ನು ನಿವಾಳಿಸಿ ಹಾಕುವಂಥದ್ದು. ಮನೆಗಳಲ್ಲೂ ಅಷ್ಟೇ, ಮನೆಗೆ ಏನಾದರೂ ದೃಷ್ಟಿ ತಾಗಿದ್ರೂ ಕೂಡ ಕಲ್ಲು ಉಪ್ಪಿನಿಂದ ನೆಲವನ್ನು ಒರೆಸೋವಂಥದ್ದು. ಪ್ರತಿಯೊಂದು ವಿಚಾರದಲ್ಲಿ ನಾವು ಉಪ್ಪನ್ನು ತುಂಬ ಮೇನಾಗಿ ಯಾವುದಕ್ಕೆ ನೆಗೆಟಿವನ್ನು ರಿಮೂವ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಹೀಗೆಲ್ಲ ಇರುವಾಗ ಯಾಕೋ ನಮ್ಮಲ್ಲಿ ಟಯರ್ಡ್ ಆಗ್ತಾ ಇದ್ದೀವಿ, ನಮ್ಮಲ್ಲಿ ಏನೋ ಶಕ್ತಿ ಕುಂದುತ್ತಾ ಇದೆ, ಅಂದರೆ ನಾವು ಎನರ್ಜೆಟಿಕ್ ಆಗಿಲ್ಲ, ನಾವು ಆ್ಯಕ್ಟಿವ್ ಆಗಿಲ್ಲ. ನಾವು ಯಾವುದೇ ಒಂದು ವಿಚಾರವನ್ನು ನಾವು ತಗೊಳ್ಳುವಾಗ ಎಲ್ಲೋ ಒಂದು ಕಡೆಗೆ ಅಷ್ಟೊಂದು ನಮ್ಮನ್ನು ನಾವು ಲೋ ಫೀಲ್ ಮಾಡ್ಕೊಳ್ತೀವಿ ಅಂತ ಯಾರಿಗೆಲ್ಲ ಅನಿಸುತ್ತೋ ಅವರಿಗೆಲ್ಲ ನಾವೇನು ಹೇಳ್ತೀವಿ, ಉಪ್ಪು ನೀರಿನಿಂದ ಸ್ನಾನವನ್ನು ಮಾಡಿ ಅಂತ ಹೇಳ್ತೀವಿ ತಾನೇ. ಹಾಗೆ ಮೇನಾಗಿ ಪ್ರತಿಯೊಬ್ಬರ ಲೈಫಲ್ಲಿ ಈ ಒಂದು ಹಣವನ್ನು ಸಂಪಾದನೆ ಮಾಡಲಿಕ್ಕೆ, ಧನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ, ಅಂದರೆ ಲಕ್ಷ್ಮಿಯ ಒಂದು ಆವಾಹನೆಯನ್ನು ನಾವು ಮಾಡಿಕೊಳ್ಳಲಿಕ್ಕೆ ಕೆಲವೊಂದು ನಮ್ಮ ಮೈಂಡ್ ಸೆಟ್ಗಳನ್ನು ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಮೇನ್ ಆಗಿ ಬರೋ ಅಂಥದ್ದೇ ನಿಮ್ಮ ನೆಗೆಟಿವ್ ಥಾಟ್ಸು. ಈ ನೆಗೆಟಿವ್ ಥಾಟ್ಸನ್ನು ಯಾವ ರೀತಿ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀರೋ ಅಲ್ಲಿವರೆಗೂ ನಿಮ್ಮ ಸುತ್ತ ಒಂದು ನೆಗೆಟಿವ್ ವಾಲು, ಇನ್ವಿಸಿಬಲ್ ವಾಲ್ ಅಂತಲೇ ಹೇಳ್ಬೋದು, ಅಂಥ ಒಂದು ನೆಗೆಟಿವ್ ವಾಲನ್ನು ನಾವೇ ನಮ್ಮ ಕೈಯಾರೆ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ನಾವು ತುಂಬ ಅದೃಷ್ಟವಂತರಲ್ಲ, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಮಗೆ ಯಶಸ್ಸು ಸಿಗಲ್ಲ, ನಾವು ಏನೇ ಮಾಡಿದರೂ ಫೇಲ್ಯೂರ್ ಆಗ್ತೀವಿ, ನಾವೇನಂತ ದೊಡ್ಡ ಶ್ರೀಮಂತರಲ್ಲ, ನಮಗೆ ಏನು ನಮ್ಮ ಮನೆಗಳಲ್ಲಿ ನಾವು ಹಣವನ್ನು ತುಂಬಿ ಇಟ್ಟಿಲ್ಲ, ನಾವು ಹಣದ ಗಿಡ ಹಾಕಿಲ್ಲ, ಈ ಥರ ಎಲ್ಲ ಫಸ್ಟು ಎಲ್ಲರ ಬಾಯಲ್ಲಿ ಬರೋ ಅಂಥ ಮಾತುಗಳು ಇದು. ಈ ಥರ ಬಂದಾಗ ಎಷ್ಟೋ ಒಂದು ನಮ್ಮ ಕೆಲಸ ಕಾರ್ಯಗಳಿಗೆ ಏನಾಗುತ್ತೆ, ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಬರೋದು ಉಂಟು. ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ನಾವೇ ಕೊಟ್ಟಂಥ ಈ ನೆಗೆಟಿವ್ ಥಾಟ್ಸ್ ಏನಿದೆ, ನಮಗೆ ಒಂದು ಇನ್ವಿಸಿಬಲ್ ವಾಲನ್ನು ನಾವು ಕಟ್ಕೊಂಡಿರ್ತೀವಿ. ಈ ಒಂದು ನೆಗೆಟಿವ್ ಥಾಟ್ಸ್ಗಳಿಂದ ನಮಗೆ ಗೊತ್ತಿಲ್ಲದೇನೆ ಒಂದು ದಾರಿದ್ರತನ ನಾವು ಮೈ ಮೇಲೆ ಎಳ್ಕೊಂಡಿರ್ತೀವಿ. ಆ ಸೋಮಾರಿತನ ಎಲ್ಲಿ ಬರುತ್ತೋ, ಅಂದರೆ ನಾವು ಅದೃಷ್ಟ ಮಾಡಿಲ್ಲ, ನಾವು ಹಾಗಿಲ್ಲ, ನಾವು ಹೀಗಿಲ್ಲ, ನಮ್ಮ ಜಾತಕ ಸರಿ ಇಲ್ಲ, ನಾವು ಶ್ರೀಮಂತರು ಮನೆಯಲ್ಲಿ ಹುಟ್ಟಲಿಲ್ಲ, ಇಲ್ಲ 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 ಅನ್ನುವಂಥ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದಾಗೆ ನಮ್ಮ ಒಂದು ಮೈಂಡ್ ಸೆಟ್ಟನ್ನು ನಾವು ಫುಲ್ ನೆಗೆಟಿವ್ ಆಗಿ ತಗೊಂಡು ಹೋಗ್ಬಿಟ್ಟಿರ್ತೀವಿ. ಸೊ ಇದೇ ಮೇನ್ ಆಗಿ ನಿಮ್ಮನ್ನು ಆ್ಯಕ್ಟಿವ್ ಆಗಿ ನೀವು ಯಾಕೆ ಇರೋಕ್ಕಾಗಲ್ಲ ಅಂದರೆ, ನಿಮಗೆ ನೀವೇ ಏನು ಮೈಂಡ್ ರಿಜೆಕ್ಟ್ ಮಾಡ್ಕೊಂಡಿರ್ತೀರಿ, ಆಲಸ್ಯ, ಲೆಥಾರ್ಜಿಕ್ಕು ಅಂತ ಏನು ಕರಿತೀವಿ ಅಲ್ವಾ, ನೆಗ್ಲಿಜೆನ್ಸಿ, ಸೋಮಾರಿತನ, ಇದು ಎಲ್ಲವನ್ನು ನಾವು ಮಾಡಿಕೊಂಡು ನಮ್ಮ ಮೈಂಡು ಎಲ್ಲದಕ್ಕೂ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಇದಕ್ಕೆ ಏನಾದರೂ ಒಂದು ಸಣ್ಣ ಒಂದು ಮೆಡಿಸಿನ್ ಕೊಡಲೇಬೇಕಲ್ವಾ. ಈ ಥರ ಸುಮ್ಮನೆ ನೀವು ಸರಿ ಹೋಗ್ಬಿಡಿ ಅಂದರೆ ಯಾರೂ ಸರಿ ಹೋಗಲ್ಲ. ಈ ಎಲ್ಲ ವಿಚಾರಗಳಿಗೆ ಅದರದೇ ಆದ ಒಂದು ರೆಮಿಡಿ ಇರುತ್ತೆ. ಏನು ನಾನು ಇವತ್ತು ನಿಮಗೆ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಅಂದರೆ,
ಈ ಒಂದು ಮೇನು ನೆಗೆಟಿವ್ನ ರಿಮೂವ್ ಮಾಡಲಿಕ್ಕೆ ನಾನು ಉಪ್ಪನ್ನು ಉಪಯೋಗ ಮಾಡ್ತೀವಿ ಅಂತ ಹೇಳಿದೆ. ಈಗ ಉಪ್ಪಿನಿಂದ ನಮ್ಮ ಈ ಒಂದು ದಾರಿದ್ರತನನ, ನಮ್ಮ ಒಂದು ಹಣದ ಅಭಿವೃದ್ಧಿಗೋಸ್ಕರ, ನಮ್ಮ ಒಂದು ಜೀವನದಲ್ಲಿ ಕೆಲವೊಂದು ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಾವು ರೀಚ್ ಆಗಲಿಕ್ಕೆ ನಮಗೆ ಈ ಒಂದು ಮನಿ ಸಾಲ್ಟ್ ಅನ್ನೋದನ್ನು ನಾನು ತಗೊಂಡು ಬಂದಿದ್ದೀನಿ. ಈ ಮನಿ ಸಾಲ್ಟ್ ಅನ್ನೋವಂಥ ಈ ರೆಮಿಡಿ ಏನಿದೆ ಅಷ್ಟು ಸುಲಭವಾಗಿ ಇಲ್ಲ. ಅಂದರೆ ಇವಾಗ ನಾವು ಹೇಳಿದ್ವಿ, ನಿಮ್ಮದು ಆವ್ರಾ ಕ್ಲೆನ್ಸ್ ಆಗಬೇಕು, ನಿಮಗೆ ನೆಗೆಟಿವಿಟೀಸ್ ರಿಮೂವ್ ಆಗಬೇಕು, ಕಲ್ಲು ಉಪ್ಪಿನಿಂದ ನೀವು ಸ್ನಾನ ಮಾಡಿ. ಇನ್ನು ನಾವು ರೇಖಿ ಮತ್ತು ಬೇರೆ ಬೇರೆ ಥರ ಒಂದು ಎನರ್ಜೀಸ್ನ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆ ಒಂದು ನೀರಿಗೆ ಆ ಒಂದು ಎನರ್ಜೈಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮನೆ ಕ್ಲೆನ್ಸ್ ಮಾಡಬೇಕಾದ್ರೂ ಕಲ್ಲು ಉಪ್ಪಿನಿಂದ ನೆಲವನ್ನು ಸಾರಿಸ್ಬೇಕು, ಒರೆಸ್ಬೇಕು ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾವು ನಮ್ಮಲ್ಲಿರುವಂಥ ದಾರಿದ್ರತನನ ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಅದು ಕೂಡ ಒಂದು ನೆಗೆಟಿವೇ ಅಲ್ವಾ, ಹಾಗೆ ನಮ್ಮ ಥಾಟ್ಸ್ಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಮನೆಯ ವಾತಾವರಣವನ್ನು ನಾವು ಪಾಸಿಟಿವ್ ಆಗಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಮನಿ ಸಾಲ್ಟ್ ಅನ್ನೋದನ್ನು ತಗೊಂಡು ಬಂದಿದ್ದೀನಿ. ಈ ಮನಿ ಸಾಲ್ಟ್ ಅನ್ನೋದು ಸಿಂಪಲ್ ಆಗಿ ಒಂದೇ ಸಾಲ್ಟನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸಾಲ್ಟ್ ಅಂದ ತಕ್ಷಣ ಸಾಕಷ್ಟು ಸಾಲ್ಟ್ಗಳಿದೆ. ಫಾರ್ ಎಕ್ಸಾಂಪಲ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಇದೆ, ಹಾಗೆ ಕೋಶರ್ ಸಾಲ್ಟ್ ಅಂತ ಇದೆ, ಬ್ಲ್ಯಾಕ್ ಸಾಲ್ಟ್ ಅಂತ ಇದೆ, ಸೀ ಸಾಲ್ಟ್ ಅಂತ ಇದೆ. ಈ ಥರ ಸಾಕಷ್ಟು ಸಾಲ್ಟ್ಗಳಿದ್ದಾವೆ. ನಾವು ಯಾವತ್ತೂ ಸಾಲ್ಟ್ ಅಂದ ತಕ್ಷಣ ಒಂದೇ ಸಾಲ್ಟು, ಈಗ ನೋಡಿ ಮನೆಯಲ್ಲಿ ನಾವು ಗಾರ್ನಿಷಿಂಗ್ಗೆ ಅಂತಲೇ ಉಪಯೋಗ ಮಾಡುವಂಥದ್ದನ್ನು ಬ್ಲ್ಯಾಕ್ ಸಾಲ್ಟಿಂದ ನಾವು ಮಾಡ್ತೀವಿ. ಯಾವುದೇ ಒಂದು ಸಾಲಡ್ಗಳಿರ್ಬೋದು, ಏನೇ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತೀವಿ. ಅಂದರೆ ಫ್ರೂಟ್ಸ್ ಮೇಲೆ, ವೆಜಿಟೇಬಲ್ಸ್ ಮೇಲೆ ಗಾರ್ನಿಷಿಂಗ್ಗೆ. ಹಾಗೆ ಬೇರೆ ಥರ ನೆಗೆಟಿವ್ ಯೂಸ್ ಮಾಡಲಿಕ್ಕೆ ಕಲ್ಲು ಉಪ್ಪನ್ನು ತಗೊಂಡು ಯೂಸ್ ಮಾಡ್ಕೊಳ್ತೀವಿ. ಅಡುಗೆಗಳಿಗೂ ಮತ್ತು ಈ ಟೇಬಲ್ ಸಾಲ್ಟ್ ಅಂತಾನೆ ಈ ಥರ ವಿಚಿತ್ರ ಎಷ್ಟು ವಿಧವಾದ ನೀವು ಸಾಲ್ಟ್ಗಳಿದೆ ಅಂದರೆ, ಸಾಲ್ಟ್ ಅಂತ ನೀವು ಸರ್ಚ್ ಮಾಡಿದರೆ ಸಾಕಷ್ಟು ಸಾಲ್ಟ್ಗಳು ಬರುತ್ತೆ. ಇಂಥ ಸಾಲ್ಟ್ ಈಗ ಸ್ವಲ್ಪ ನಿಮ್ಮ BP ಶುಗರು ಏನಾದ್ರು ಇದೆ ಅಂದರೆ ಮನೆಯಲ್ಲಿ ಹಿರಿಯವರು ಹೇಳ್ತಾರೆ, ವಯಸ್ಸೋಗಿರೋ ಅಂಥವರು ಅಜ್ಜ ಅಜ್ಜಿಗಳು ಹೇಳ್ತಾರೆ, ಸೈಂಧವ ಲವಣವನ್ನು ಉಪಯೋಗ ಮಾಡಿ ನಿಮ್ಮ ಒಂದು ಅಡಿಗೆ ವಿಚಾರದಲ್ಲಿ, ನಿಮಗೆ ಎಲ್ಲದಕ್ಕೂ ಅದು ಪರಿಹಾರ ಅಂತ ಹೇಳ್ತಾರೆ. ಈ ರೀತಿಯಾದ ಉಪ್ಪುಗಳು ಸಾಕಷ್ಟು ನಮ್ಮ ಜೀವನದಲ್ಲಿ ಕೆಲಸವನ್ನು ನಮಗೆ ಮಾಡಿಕೊಡ್ತಾ ಇದೆ. ಇಂಥ ಒಂದು ಕೆಲಸ ಮಾಡಿಕೊಡ್ತಾ ಇರೋದ್ರಲ್ಲಿ ನಾನು ಇವತ್ತು ತಗೊಂಡು ಬಂದಿರೋದು ಮನಿ ಸಾಲ್ಟ್ ಅಂತ ಹೇಳಿ. ಈ ಒಂದು ಮನಿ ಸಾಲ್ಟಿಗೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಲಿಸ್ಟಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಒಂದು ಗಮನ ಇಟ್ಟು ನೋಡಿ, ನಾನು ಉಪಯೋಗ ಮಾಡ್ತಾ ಇರೋವಂಥದ್ದು ಯಾವ ಥರದ ಸಾಲ್ಟು, ಹಾಗೆ ಏನೇನೆಲ್ಲ ಹರ್ಬ್ಸನ್ನು ಉಪಯೋಗ ಮಾಡ್ತಾ ಇದ್ದೀನಿ, ಯಾವ ಎಸೆನ್ಸನ್ನು ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಇದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ರೆಮಿಡಿ. ಆದರೆ ಇಲ್ಲಿ ನಾನು ಯಾವುದನ್ನು ಎಷ್ಟು ಗ್ರಾಮಲ್ಲಿ ಉಪಯೋಗ ಮಾಡ್ತಿದ್ದೀನಿ ಅಂತ ಬರೆದಿಲ್ಲ. ಅದನ್ನು ನೀವು ಯಾರೆಲ್ಲ ನೀವೇ ಈ ಮನಿ ಸಾಲ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀರೋ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ನಾನು ಅದನ್ನು ತಿಳಿಸಿಕೊಡ್ತೀನಿ. ಹಾಗೆಯೇ ಈ ಒಂದು ನಾವು ನಮ್ಮ ಒಂದು ಕೋರ್ಸ್ಗಳಲ್ಲಿ ಈ ಮ್ಯಾಜಿಕಲ್ ಸಾಲ್ಟ್ ಅನ್ನೋದನ್ನೇ ಒಂದು ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಆಲ್ರೆಡಿ ನಮ್ಮ ಯಾರೆಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೋ ಎಲ್ಲರೂ ಅದನ್ನು ಕಲಿತು ಈ ರೆಮಿಡೀಸ್ನ ಉಪಯೋಗ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮಗೆ ಸಾಲ್ಟಿಂದ ಸಾಕಷ್ಟು ರೆಮಿಡೀಸ್ಗೆ ಪರಿಹಾರಗಳನ್ನು ನಾವು ತಗೊಳ್ಬೋದು. ಅಂದರೆ ರೆಮಿಡೀಸ್ ಅಂದ್ರೇ ಪರಿಹಾರ ಅಂತ ತಾನೇ. ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಉಪ್ಪಿನಿಂದ ಕಂಡುಹಿಡ್ಕೊಳ್ಳಿಕ್ಕೆ ನಾಟ್ ಓನ್ಲಿ ಉಪ್ಪು, ಅದಕ್ಕೆ ಸಾಕಷ್ಟು ಹರ್ಬ್ಸನ್ನು ಹಾಕ್ತಾ ಇದ್ದೀವಿ, ಹಾಗೆ ಕೆಲವೊಂದು ಎಸೆನ್ಸ್ಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಈ ಥರ ಕ್ಲಾಸು ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ಮ್ಯಾಜಿಕಲ್ ಸಾಲ್ಟ್ ಅನ್ನೋವಂಥ ಕೋರ್ಸನ್ನು ನೀವು ಮುಗಿಸ್ಕೊಳ್ಬೋದು. ಇದು ಕಲಿತ್ರೆ ನಿಮಗೂ ಉಪಯೋಗ, ಹಾಗೂ ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಅವರಿಗೆ ಈ ಸಾಲ್ಟನ್ನು ಪ್ರಿಪೇರ್ ಮಾಡಿ ಸಹ ನೀವು ಕೊಡ್ಬೋದು. ಅಂದರೆ ಈ ಒಂದು ಮ್ಯಾಜಿಕಲ್ ಸಾಲ್ಟ್ ಕೋರ್ಸನ್ನು ಯಾರು ಮಾಡ್ಕೊಂಡಿರ್ತೀರೋ ನಿಮ್ಮ ಸಮಸ್ಯೆಗಳಿಗೂ ನೀವು ಪರಿಹಾರ ಮಾಡ್ಕೊಳ್ತೀರಿ. ನಿಮಗೆ ಗೊತ್ತಿರೋ ಅಂಥವರು ಅಥವಾ ನೀವು ಪ್ರೊಫೆಷನಲ್ ಆಗು ಈ ಸಾಲ್ಟನ್ನು ಪ್ರಿಪೇರ್ ಮಾಡಿ ಬೇರೆಯವರಿಗೂ ಸಹ ನೀವು ಇದನ್ನು ಸೇಲ್ ಮಾಡಬಹುದು. ಇದು ಇಷ್ಟಕ್ಕೆ ಉಪಯೋಗ ಆಗತ್ತೆ.
ಇಂಥ ಒಂದು ಸಾಲ್ಟನ್ನು ನಾನು ಏನು ಲಿಸ್ಟಲ್ಲಿ ತೋರಿಸ್ತಾ ಇದ್ದೀನೋ, ಲಿಸ್ಟಲ್ಲಿ ನಿಮಗೆ ಗೊತ್ತಾಗಬೇಕಲ್ವಾ ಮನಿ ಸಾಲ್ಟ್ ಅಂದರೆ ಅದು ಹೇಗಿರಬೇಕು. ನಾವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಇವ್ರ ಹತ್ರ ನಾವು ಪರ್ಚೇಸ್ ಮಾಡಿಕೊಂಡ್ರೆ ಇವ್ರು ಅದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಮ್ಯಾಜಿಕಲ್ ಸಾಲ್ಟ್ ಕೋರ್ಸ್ಗೆ ಜಾಯಿನ್ ಆಗಿ, ಅದರ್ವೈಸ್ ಸಾಲ್ಟೇ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಸಾಲ್ಟನ್ನು ಕೂಡ ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತೀವಿ. ಅದರಲ್ಲಿ ನಾನಿವತ್ತು ನಿಮಗೆ ತಗೊಂಡು ಬಂದಿರೋದು ಮನಿ ಸಾಲ್ಟ್ ಅಂತ ಹೇಳಿ. ನಾನು ಏನು ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದೀನೋ ಅದನ್ನು ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ನೀವು ಕಾಲ್ ಒಂದು ವಾಟ್ಸಪ್ ಮಾಡಿದ್ರು, ಒಂದು ಕಾಮೆಂಟ್ಸ್ ಮಾಡಿದ್ರು ನಾನು ನಿಮಗೆ ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಖಂಡಿತ ಇದು ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ಒಂದು ಗಿಫ್ಟು. ಕ್ಲಾಸಿಗೆ ಬರ್ದೇನೆ ಡೈರೆಕ್ಟ್ ಆಗಿ ನಾನು ಈ ಒಂದು ಸೀಕ್ರೆಟನ್ನು ರಿವೀಲ್ ಮಾಡ್ತಾ ಇದ್ದೀನಿ. ಮನಿ ಸಾಲ್ಟ್ ಅನ್ನೋದನ್ನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದೀನಿ, ಎಷ್ಟೆಷ್ಟು ಗ್ರಾಮನ್ನು ಉಪಯೋಗ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಯಾರೆಲ್ಲ ಕಾಮೆಂಟ್ಸ್ ಮುಖಾಂತರ ಕೇಳ್ತೀರೋ ಅವ್ರಿಗೆ ಉತ್ತರವನ್ನು ಕೊಡ್ತೀನಿ. ಆಗ ನೀವು ಅದನ್ನು ಮಾಡ್ಕೊಳ್ಳಿ. ಹೇಗೆ ನೀವು ಇದನ್ನು ಮಾಡ್ಕೊಳ್ಬೋದು ಅಂತ ಹೇಳಿದರೆ, ನೀವು ಎಲ್ಲದನ್ನು ಪ್ರಿಪೇರ್ ಮಾಡಿ. ಇವಾಗ ಒಂದು ಟ್ಯಾಗ್ ಇರೋವಂಥ ಒಂದು ಸ್ಮಾಲ್ ಬ್ಯಾಗ್ಗಳು ಬರುತ್ತೆ, ಜಿಪ್ ಲಾಕು ಬರುತ್ತೆ. ಈ ಜಿಪ್ ಲಾಕಲ್ಲಿ ಇದು ಸಾಮಾನ್ಯ ಪ್ಲಾಸ್ಟಿಕ್ ಕಂಟೆಂಟ್ ಇರೋದ್ರಿಂದ ಅದರಲ್ಲಿ ಬೇಡ ಅಂತ ಹೇಳ್ತೀವಿ. ಹಾಗಾಗಿ ಬಟ್ಟೆದೇ ನಾವು ಒಂದು ಸ್ಟ್ರಿಂಗ್ ಇರುವಂಥ ಒಂದು ಸ್ಮಾಲ್ ಒಂದು ಪೋಟ್ಲಿ ಥರ ಒಂದು ಬ್ಯಾಗ್ ಬರುತ್ತೆ. ಈಗ ಒಂದು ಗಿಫ್ಟ್ ಕೊಡಲಿಕ್ಕೆ ಎಲ್ಲ ನಾವು ಸ್ಮಾಲ್ ಪೋಟ್ಲೀಸನ್ನು ನಾವು ಯೂಸ್ ಮಾಡ್ತೀವಿ. ಆ ಥರ ನಾನು ಪಿಕ್ಚರ್ ಹಾಕ್ತೀನಿ, ನೀವು ನೋಡಿ. ಆ ಥರ ಬ್ಯಾಗನ್ನು ನೀವು ತಗೊಂಡು ಅದರಲ್ಲಿ ನಾನು ಕೊಟ್ಟಿರೋವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಆ ಬ್ಯಾಗನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅಂದರೆ ನೀವು ಇವಾಗ ಪರ್ಸ್ ಇಟ್ಕೊಂಡಿರ್ತೀರಿ, ಬ್ಯಾಗ್ ಇಟ್ಕೊಂಡಿರ್ತೀರಿ, ಅದರಲ್ಲಿ ನೀವು ಇದನ್ನು ಇಟ್ಕೊಳ್ಬೇಕಾಗತ್ತೆ. ಅಂದರೆ ಈ ಸಾಲ್ಟು ನಿಮ್ಮ ಹತ್ರನೇ ಇರಬೇಕಾಗತ್ತೆ. ರಾತ್ರಿ ಮಲಗುವಾಗ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇದನ್ನು ಇಟ್ಕೊಂಡಿರಿ. ಹಾಗೆ ಇನ್ನೊಂದು ತುಂಬ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದೇನು ಅಂದರೆ, ರಾತ್ರಿ ಮಲಗೋ ಅಂಥ ಸಂದರ್ಭದಲ್ಲಿ ನೀವೇನು ಪ್ರಿಪೇರ್ ಮಾಡಿದ್ದೀರಲ್ವ, ಈ ಸಾಲ್ಟನ್ನು ಮನೆಯ ಎಲ್ಲ ಕಾರ್ನರಲ್ಲೂ, ರೂಮ್ಗಳಲ್ಲಿ ಎಲ್ಲ ಕಾರ್ನರಲ್ಗಳಲ್ಲಿ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಬನ್ನಿ. ಎಲ್ಲ ತುದಿನಲ್ಲಿ ಕೋಣೆನಲ್ಲಿ ಸ್ಪ್ರಿಂಕಲ್ ಮಾಡ್ತಾ ಬನ್ನಿ. ಬೆಳಿಗ್ಗೆ ಎದ್ದು ನಾರ್ಮಲ್ ಆಗಿ ಕಸ ಹೊಡಿತೀರಾ ಹಾಗೂ ನೆಲ ಒರೆಸ್ತೀರಾ ಅಷ್ಟೇ, ಅದರದ್ದು ಅಲ್ಲಿಗೆ ಮುಗೀತು. ಹೀಗೆ ದಿನನಿತ್ಯವೂ ಒಂದು 7 ದಿನ, 15 ದಿನ, 20 ದಿನ ನೀವು ಮಾಡ್ತಾ ಬನ್ನಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಮನೆಯಲ್ಲಿರೋ ದಾರಿದ್ರ್ಯತನ ಹೊರಟಾಗುತ್ತೆ. ಹಾಗೆ ನಿಮಗೆ 4 ಕಡೆಯಿಂದ ನಿಮಗೆ ಅಪ್ರೋಚಸ್ ಶುರುವಾಗುತ್ತೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅಥವಾ ಇನ್ನೇನೋ ನಿಮಗೆ ಮನಿ ಸ್ಟಕ್ ಆಗಿದೆಯಾ ನಿಮ್ಮ ಲೈಫಲ್ಲಿ, ಯಾರಿಗಾದ್ರೂ ಮನಿ ಕೊಟ್ಬಿಟ್ಟು ಅದು ನಿಮ್ಮ ಹತ್ರ ಬರ್ತಾ ಇಲ್ವಾ, ಅದು ಈ ಥರ ಮನಿ ಮೋಸ ಆಗಿದೆಯಾ, ಇದು ಎಲ್ಲದಕ್ಕೂ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ನೀವು. ಹಾಗೆಯೇ ನೀವು ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಅದು ಒಂದು ಶಾಪ್ ಇರ್ಬೋದು, ನಿಮ್ಮದು ಏನು ಬಿಸ್ನೆಸ್ ಜಾಗದಲ್ಲಿ ಏನಿರ್ಬೋದು, ಪ್ರತಿ ರಾತ್ರಿ ಆ ಒಂದು ಬಿಸ್ನೆಸ್ ಮಾಡುವಂಥ ಶಾಪಲ್ಲಿ ಈ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿಬಿಡಿ. ಬೆಳಿಗ್ಗೆ ಎದ್ದು ನಾರ್ಮಲ್ ಆಗಿ ಕಸ ಗುಡಿಸಿ ನೆಲ ಒರೆಸ್ತೀರ, ಅದು ಅಲ್ಲಿಗೆ ಹೊರಟೋಯ್ತು. ಇನ್ನೂ ಕೂಡ ಮನೆಯ ಕಾಂಪೌಂಡ್ ಏನಿರುತ್ತೆ, ಗೇಟ್ ಏನಿರುತ್ತೆ, ಅಲ್ಲೂ ಕೂಡ ನೀವು ಈ ಒಂದು ಸಾಲ್ಟ್ಗಳನ್ನು ರಾತ್ರಿ ಹೊತ್ತು ಒಂದು ಸ್ಪ್ರಿಂಕಲ್ ಮಾಡಿ ಬಂದ್ರೇ ಸಾಕು. ಇಷ್ಟೊಂದು ರೆಮಿಡಿ ಸಿಗತ್ತೆ ನಿಮಗೆ. ನಿಮ್ಮ ಸಮಸ್ಯೆಗೆ ಈ ಒಂದು ಮನಿ ಸಾಲ್ಟ್ ಸಾಕಷ್ಟು ರೆಮಿಡಿಯನ್ನು ಕೊಡುತ್ತೆ. ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ನೆಗೆಟಿವ್ ಥಾಟ್ಸ್ ಏನೇನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ನೆಗೆಟಿವ್ ಥಾಟ್ಸ್ ರಿಮೂವ್ ಆಗ್ತಿದ್ದ ಹಾಗೇನೆ ನಿಮಗೇನಾಗುತ್ತೆ, ಒಂದು 4 ಕಾರ್ನರ್ಸಿಂದನೂ ನಿಮಗೆ ರೂಟ್ ಓಪನ್ ಆಗುತ್ತೆ. ಈ ರೀತಿ ಬಿಸ್ನೆಸ್ ಮಾಡಬೇಕು, ಅಥವಾ ನಮ್ಗೆ ಯಾರೋ ದುಡ್ಡು ಕೊಟ್ಟಿರೋರು ವಾಪಸ್ ಬಂದು ಕೊಡ್ತಾರೆ, ಅಥವಾ ಇನ್ಯಾವುದೋ ಹೊಸ ಬಿಸ್ನೆಸ್ ಅಟ್ರಾಕ್ಟ್ ಆಗುತ್ತೆ. ಈ ಥರದ್ದೆಲ್ಲವನ್ನು ನೀವು ನಿಮ್ಮ ಲೈಫಲ್ಲಿ ನೋಡ್ತಾ ಹೋಗ್ತೀರಿ. ಈ ಮನಿ ಸಾಲ್ಟ್ ಅನ್ನೋದು ಮ್ಯಾಜಿಕಲ್ ಆಗೇನೆ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಸತತವಾಗಿ 21 ದಿನ ನೀವು ಅದರೊಟ್ಟಿಗೆ ಇದ್ದಾಗ ನಿಮ್ಮಲ್ಲಿರೋಂಥ ಎಷ್ಟೋ ದಾರಿದ್ರ್ಯತನಗಳು ನಿವಾರಣೆ ಆಗುವಂಥದ್ದು ನೀವೇ ನಿಮ್ಮ ಒಂದು ಕೈಯಾರ ಇದನ್ನು ಪ್ರಿಪೇರ್ ಮಾಡಿಕೊಂಡು ನೋಡಿ. ನೀವು ನೋಡಿ, ಯಾವುದೇ ಆಗಲಿ ಇದನ್ನು ನಮಗಿವಾಗ ಸಾಲ್ಟ್ ಬೇಕು ಅಂದಾಗ ನಮ್ಮ ಮೈಂಡ್ ಸೆಟ್ ಏನಿರುತ್ತೆ ಹೇಳಿ, ಇಲ್ಲ ನಾನು ಇದನ್ನು ಮಾಡ್ಕೊಳ್ಬೇಕು, ಇದರಿಂದ ನನಗೆ ಪರಿಹಾರ ಬೇಕು. ನೋಡಿ, ಅಲ್ಲಿ ಒಂದು ಸ್ಟ್ರಾಂಗ್ ಒಂದು ಥಾಟನ್ನು ಕೊಡ್ತೀರಿ.
ಇದು ನನಗೆ ಬೇಕೇ ಬೇಕು ಅಂತ ನೀವು ಪ್ರಿಪೇರ್ ಮಾಡ್ತೀರಿ ಅಲ್ವಾ, ಅಲ್ಲಿ ನಿಮ್ಮ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ, ನಿಮ್ಮ ಇಂಟೆನ್ಷನ್ ಫ್ಲೋ ಆಗ್ತಾ ಇರುತ್ತೆ. ಹಾಗೆ ನೀವು ಅಫರ್ಮೇಷನ್ನ ಮಾಡ್ಕೊಳ್ತಾ ಇರ್ತೀರಿ. ಎವ್ರಿ ಡೇ ಈ ಸಾಲ್ಟ್ ನಮ್ಮ ಹತ್ರ ಇದೆ ಅನ್ನೋಂಥ ಪಾಸಿಟಿವ್ ಥಾಟಲ್ಲಿ ಇರ್ತೀರಿ. ಸೊ ಹೀಗಿರುವಾಗ ಇಲ್ಲ, ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ನನ್ನ ಒಂದು ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ, ಒಳ್ಳೆ ನನಗೆ ಬಿಸ್ನೆಸ್ ಆಪರ್ಚುನಿಟೀಸ್ ಬರುತ್ತೆ, ನಾನು ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಬರುತ್ತೆ, ನನ್ನಲ್ಲಿ ಇವತ್ತು ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಥರ ಎಲ್ಲ ನಿಮ್ಮಲ್ಲಿ ಬದಲಾವಣೆಗಳನ್ನು ತಂದು ಕೊಡುತ್ತೆ ಈ ಒಂದು ಮನಿ ಸಾಲ್ಟ್. ಈ ಒಂದು ಮನಿ ಸಾಲ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ನಿಮಗೆ ರಿಸಲ್ಟ್ಗಳು ಸಿಗುತ್ತೆ. ನೋಡಿ, ಪ್ರತಿ ಸಾರಿನೂ ನಾನು ಹೇಳೋದಿಷ್ಟೇನೆ, ನನ್ನ ಕಮೆಂಟ್ ಸೆಕ್ಷನ್ನ ನೀವು ನೋಡಿದ್ರೆ ಸಾಕಷ್ಟು ಜನ ಇದಕ್ಕೆ ಪಾಸಿಟಿವ್ ಆಗೇನೆ ಉತ್ತರ, ಪ್ರತಿಯೊಂದು ವಿಡಿಯೋಗೂ ಅವರ ರೆಮಿಡಿ ಸಿಕ್ಕಿದೆ, ಪರಿಹಾರ ಸಿಕ್ಕಿದೆ, ಅವರ ಸಮಸ್ಯೆಗಳ ಬಗೆಹರಿದಿದೆ ಅಂತಾನೆ ಉತ್ತರ ಹಾಕ್ತಾ ಇರ್ತಾರೆ. ಈ ವಿಡಿಯೋ ಬಂದ ಮೇಲೆ ಒಂದು ವಾರ, 15 ದಿನ ಅಥವಾ 21 ದಿನ ಆದಮೇಲೆ ಮತ್ತೆ ನನ್ನ ಕಮೆಂಟ್ ಸೆಕ್ಷನ್ನ ನಾನು ಚೆಕ್ ಮಾಡಿ ನೋಡ್ತೀನಿ. ಸಾಕಷ್ಟು ಜನರಿಗೆ ಉತ್ತರಗಳು ಸಿಕ್ಕಿರೋರು ಅದರಲ್ಲಿ ಬರೆದಿರ್ತಾರೆ. ಇದೇ ನನ್ನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಸಕ್ಸಸ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮನಿ ಸಾಲ್ಟನ್ನು ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು, ಅಂದರೆ ಹಣದ ಸಮಸ್ಯೆಗಳಿಂದ, ನಿಮ್ಮ ದಾರಿದ್ರ್ಯತನದಿಂದ ಪರಿಹಾರವನ್ನು ಕಂಡುಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.